ಎಡನೀರು ಕೇಶವಾನಂದ ಸ್ವಾಮೀಜಿ ಕಾಸರಗೋಡಿನ ಎಡನೀರು ಮಠದ ತೋಟಕಾಚಾರ್ಯ ಪರಂಪರೆಯ ಪೂಜ್ಯ ಕೇಶವಾನಂದ ಭಾರತಿ ಸ್ವಾಮೀಜಿ ಬ್ರಹ್ಮೈಕ್ಯರಾಗಿದ್ದಾರೆ. ನಿಧನದ ಸುದ್ದಿ ತಿಳಿದು ಇಡೀ ಭಕ್ತ ಸಮೂಹವೇ ದುಃಖ ತಪ್ತವಾಗಿದೆ. 79 ವಯಸ್ಸಿನ ಕೇಶವಾನಂದ ಭಾರತಿ ಸ್ವಾಮೀಜಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸಕ್ರಿಯರಾಗಿದ್ದರು. ಯಕ್ಷಗಾನ ಕಲೆಯ ಮೇಲೆ ಅತಿ ಹೆಚ್ಚು ಪ್ರೀತಿ ಹೊಂದಿದ್ದ ಕೇಶವಾನಂದ ಭಾರತಿ ಸ್ವಾಮೀಜಿ ಮೇಳವನ್ನ ಮುನ್ನಡೆಸೋದಲ್ಲದೆ ಸ್ವತಃ ತಾವೇ ಭಾಗವತಿಕೆಯನ್ನು ನಡೆಸ್ತಾ ಇದ್ರು. ಸದಾ ಮಠದ ಆರಾಧ್ಯ ದೇವರಾದ ದಕ್ಷಿಣ ಮೂರ್ತಿ ಗೋಪಾಲಕೃಷ್ಣ ದೇವರ ಸೇವೆಯನ್ನ ಮಾಡ್ತಾ ನಿರಂತರವಾಗಿ ಆತನ ಪ್ರಾರ್ಥನೆಯಲ್ಲಿ ಮಗ್ನರಾಗಿದ್ದ ಜೀವ ಇಂದು ನಿಶ್ಶಬ್ದವಾಗಿದೆ. ಸ್ವಾಮೀಜಿಯ ಅಗಲಿಕೆ ಶಿಷ್ಯ ಕೋಟಿಗೆ ಅಕ್ಷರಶಃ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಕಲೆಗೆ ಪ್ರೋತ್ಸಾಹ, ಕಲಾವಿದರ ಜೀವನ ನಿರ್ವಹಣೆಗೆ ಅತೀವ ಸಹಾಯ. 1941ರಲ್ಲಿ ಜನಿಸಿದ ಶ್ರೀಗಳು 1960ರಲ್ಲಿ ಪೀಠಾರೋಹಣಗೈದರು. ಎಡನೀರು ಮಠ ಇಷ್ಟರ ಮಟ್ಟಿಗೆ ಅಭಿವೃದ್ಧಿಯ ಪಥವನ್ನ ಮುಟ್ಟಿದೆ ಅಂದ್ರೆ ಅವೆಲ್ಲಕ್ಕೂ ಶ್ರೀಗಳ ಕೊಡುಗೆ ಅಪಾರ. ಕಲೆಯನ್ನ ಆರಾಧನಾ ರೂಪದಲ್ಲಿ ಕಂಡ ಶ್ರೀಗಳು ಯಕ್ಷಗಾನವನ್ನ ಪ್ರೀತಿಯಿಂದ ಪ್ರೋತ್ಸಾಹಿಸಿ ನೂರಾರು ಕಲಾವಿದರ ಜೀವನವನ್ನ ಹಸನಾಗಿಸಿದ್ರು. 10 ವರ್ಷಗಳ ಕಾಲ ಎಡನೀರು ಗೋಪಾಲಕೃಷ್ಣ ಕಲಾಮಂಡಳಿ ಎಂಬ ಮೇಳವನ್ನ ಕಟ್ಟಿ 2019ರ ಮೇ ತಿಂಗಳ ಸೇವೆಯಾಟದಂದು ಮೇಳವನ್ನ ನಿಲ್ಲಿಸುವ ಮನಸ್ಸನ್ನ ಮಾಡಿ ಎಲ್ಲ ಕಲಾವಿದರನ್ನ ಸಂತೋಷದಿಂದ ಬೀಳ್ಕೊಟ್ರು. ತಮ್ಮ ಕೊನೆ ಕ್ಷಣದಲ್ಲೂ ಶ್ರೀಗಳಿಗೆ ಯಕ್ಷಗಾನ ಹಾಗೂ ಸಂಗೀತ ಸೇವೆಯ ಮೂಲಕವೇ ಅಂತಿಮ ನಮನವನ್ನು ಸಲ್ಲಿಸಲಾಯಿತು. ವಿಶೇಷ ಅಂದ್ರೆ ಈ ವರ್ಷ ಶ್ರೀಗಳು 60ನೇ ವರ್ಷದ ಚಾತುರ್ಮಾಸ್ಯ ವ್ರತವನ್ನ ಪೂರ್ಣಗೊಳಿಸಿದ್ದಾರೆ. ಸುದೀರ್ಘವಾಗಿ ವ್ರತವನ್ನ ಪೂರ್ಣಗೊಳಿಸಿದ ಬೆರಳೆಣಿಕೆಯ ಯತಿಗಳಲ್ಲಿ ಎಡನೀರು ಶ್ರೀ ಕೇಶವಾನಂದ ಭಾರತಿ ಸ್ವಾಮೀಜಿ ಹಿರಿಯರು. ಅಲ್ಲದೆ ಈ ಬಾರಿಯ 60ನೇ ಚಾತುರ್ಮಾಸ್ಯ ವ್ರತ ಆಚರಣೆ ಕೊರೋನಾ ಮಹಾಮಾರಿಯಿಂದಾಗಿ ಸರಳವಾಗಿ ಆಪ್ತರ ಸಮ್ಮುಖದಲ್ಲಿ ನೆರವೇರಿತ್ತು. ಈಗ ಶ್ರೀಗಳಿಲ್ಲದೆ ಮಠ ಒಬ್ಬಂಟಿಯಾಗಿದೆ. ಮಠದ ಪ್ರತಿಯೊಂದು ಕಂಬವೂ ಶ್ರೀಗಳನ್ನ ನೆನೆದು ಉಮ್ಮಳಿಸಿ ಅಳ್ತಾ ಇದೆ. ಇನ್ನು ಶ್ರೀಗಳ ಆಶಯದಂತೆ ಮಠದ ನೂತನ ಉತ್ತರಾಧಿಕಾರಿಯಾಗಿ ನಿಯುಕ್ತರಾಗಿರುವ ಜಯರಾಮ ಮಂಜತ್ತಾಯರಿಗೆ ನಿನ್ನೆ ನಡೆದ ಪ್ರಮುಖರ ಸಭೆಯಲ್ಲಿ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಎಂಬುದಾಗಿ ಮರುನಾಮಕರಣ ಮಾಡಲಾಯಿತು. ಶ್ರೀಗಳ ಕೊನೆಯ ದಿನಗಳ ಬಗ್ಗೆ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಹೇಳಿಕೊಂಡಿದ್ದು ಹೀಗೆ. 12:45ಕ್ಕೆ ಸ್ವಾಮೀಜಿಯವರ ಬ್ರಹ್ಮೈಕ್ಯರಾದರು. ಮೊನ್ನೆ 2ನೇ ತಾರೀಕಿಗೆ ತಾನೇ ಅವರ 60ನೇ ಚಾತುರ್ಮಾಸವನ್ನು ಯಶಸ್ವಿಯಾಗಿ ಪೂರೈಸಿ ಆಮೇಲೆ ಅವರ ವಯೋಸಹಜವಾದ ಸ್ವಲ್ಪ ದೇಹ ಆಲಸ್ಯ ಇರೋದ್ರಿಂದ ಅವರನ್ನು 3ನೇ ತಾರೀಕಿಗೆ ನಾವು ಮಂಗಳೂರಿಗೆ ಕೊಂಡೋಗಿ ಎಲ್ಲ ಚೆಕಪ್ ಎಲ್ಲ ಮಾಡಿಸಿದೆವು.
ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಎಲ್ಲ ಆಗ್ತಿತ್ತು. ಇನ್ನು 12 ಮುಕ್ಕಾಲಕ್ಕೆ ಅನಿರೀಕ್ಷಿತವಾಗಿ ತೀವ್ರವಾದ ಹೃದಯಾಘಾತ ಉಂಟಾಗಿ ಅವರು ಬ್ರಹ್ಮೈಕ್ಯರಾದರು. ಬೇರೆ ಯಾವುದೇ ರೀತಿಯಿಂದ ಅವರಿಗೆ ಬೇರೆ ಯಾವುದೇ ಕಾಯಿಲೆಗಳು ಇರಲಿಲ್ಲ. ಮೊನ್ನೆ ಬ್ರಹ್ಮೈಕ್ಯರಾಗೋವರೆಗೂ ಅವರ ಪೂಜೆಯನ್ನು, ಅವರ ಕಾರ್ಯಗಳನ್ನು ಅವರೇ ಮಾಡ್ತಾಯಿದ್ರು. ಇದೊಂದು ಅಚಾನಕ್ಕಾಗಿ ನಿನ್ನೆ ಹೀಗೆ ತೀವ್ರ ಹೃದಯಾಘಾತದಿಂದ ಅವರು ಬ್ರಹ್ಮೈಕ್ಯರಾದರು. ಈ ವರ್ಷ ತಾನೇ 60ನೇ ಚಾತುರ್ಮಾಸವನ್ನು ಪೂರೈಸಿದರು ಅವರು. 60 ವರ್ಷ ಚಾತುರ್ಮಾಸ ಪೂರೈಸಿದ ಯತಿಗಳಲ್ಲಿ ಹಿರಿಯರವರು. ಶ್ರೀಗಳ ನಿಧನಕ್ಕೆ ಗಣ್ಯಾತಿ ಗಣ್ಯರಿಂದ ಸಂತಾಪ ಸೂಚನೆ. ಇನ್ನು ಎಡನೀರು ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನದ ಮಠಾಧೀಶ ಕೇಶವಾನಂದ ಭಾರತಿ ಸ್ವಾಮೀಜಿ ನಿಧನಕ್ಕೆ ರಾಷ್ಟ್ರ ನಾಯಕರಾದ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಹಾಗೂ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಸಾಮಾಜಿಕ ಜಾಲತಾಣಗಳ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಹಾಗೆ ಡಾಕ್ಟರ್ ವೀರೇಂದ್ರ ಹೆಗಡೆ, ಬಿಎಸ್ ಯಡಿಯೂರಪ್ಪ, ಸಂಸದೆ ಶೋಭಾ ಕರಂದ್ಲಾಜೆ, ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಕುಂಟಾರು ರವೀಶ್ ತಂತ್ರಿ, ಮಠದ ಭಕ್ತರಾದ ಟಿ ಶ್ಯಾಮ್ ಭಟ್ ಮೊದಲಾದ ಗಣ್ಯಾತಿ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಹಾಗೆ ಖ್ಯಾತ ಭಾಗವತರಾದ ಸತೀಶ್ ಪಟ್ಲ ಅಂತಿಮ ವಿಧಿವಿಧಾನದಲ್ಲಿ ಭಾಗಿಯಾಗಿ ಶ್ರೀಗಳ ದರ್ಶನ ಪಡೆದಿದ್ದಾರೆ. ರಾಜ್ಯದಲ್ಲಿರುವ ಒಂದೇ ಒಂದು ಶಂಕರ ಪರಂಪರೆಯ ಅತ್ಯಂತ ಶ್ರೇಷ್ಠವಾಗಿರುವಂಥ ಮಠ ಎಡನೀರು ಮಠ. ಎಡನೀರು ಮಠದಲ್ಲಿ ಪೂಜ್ಯ ಶ್ರೀ 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 ಕೇಶವಾನಂದ ಭಾರತಿ ಶ್ರೀಪಾದಂಗಳವರು ಸನ್ಯಾಸಿ ಪರಂಪರೆಯಲ್ಲಿ ಅತ್ಯಂತ ಹೆಚ್ಚಿನ 60 ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡಂತಹ ಪೂಜ್ಯ ಸ್ವಾಮೀಜಿಯವರು ಬಹಳ ನಿಷ್ಠೆಯಿಂದ ಆ ದೇವರ ಆರಾಧನೆಯನ್ನು ಮಾಡಿಕೊಂಡು ಬಂದವರು. ಇತ್ತೀಚಿನ ದಿವಸದಲ್ಲಿ ಸಣ್ಣ ಅನಾರೋಗ್ಯ ಸ್ಥಿತಿ ಅವರನ್ನು ಕಾಡ್ತಾ ಇತ್ತು. ಅವರ ಮನಸ್ಸಿನಲ್ಲಿ ತಾನು ಇನ್ನು ಹೆಚ್ಚು ಸಮಯ ಇರುವುದಿಲ್ಲ ಎಂಬ ತೀರ್ಮಾನವೂ ಕೂಡ ಇತ್ತು. ಅದಕ್ಕೋಸ್ಕರವಾಗಿ ಅವರು ಚಾತುರ್ಮಾಸ್ಯ ವ್ರತ ಕಳೆದ ಕೂಡಲೇ ಈಗಾಗಲೇ ನಿಶ್ಚಯಿಸಲ್ಪಟ್ಟಿರುವಂಥ ಉತ್ತರಾಧಿಕಾರಿಯನ್ನು ಶಿಷ್ಯನನ್ನಾಗಿ ಸ್ವೀಕರಿಸುವಂಥ ತೀರ್ಮಾನವನ್ನು ಕೈಗೊಂಡಿದ್ದರು. ಈ ಸಂದರ್ಭ ಪಿತೃಪಕ್ಷದ ಕಾಲವಾಗಿರುವ ಕಾರಣ 17ನೇ ತಾರೀಕಿನ ನಂತರ ಮಠಕ್ಕೆ ಸಂಬಂಧಪಟ್ಟಿರುವಂಥ ಜ್ಯೋತಿರ್ವಿದ್ವಾಂಸರೆಲ್ಲ ಸೇರಿ ಒಳ್ಳೆಯ ಒಂದು ಮುಹೂರ್ತವನ್ನು ಕೂಡ ನಿಗದಿಪಡಿಸಿ ಈಗಾಗಲೇ ನಿಶ್ಚಯವಾಗಿರುವ ರೀತಿಯಲ್ಲಿ ಜಯರಾಮರನ್ನು ಶಿಷ್ಯ ಸ್ವೀಕಾರ ಮಾಡುವಂಥ ಒಂದು ಸಂಕಲ್ಪವನ್ನು ಕೂಡ ಹೊಂದಿದ್ದರು. ಎಡನೀರು ಮಠಾಧೀಶರಾಗಿದ್ದ ಪೂಜ್ಯ ಕೇಶವಾನಂದ ಭಾರತಿ ಮಹಾಸ್ವಾಮಿಗಳವರು ನಮ್ಮ ನಾಡಿನ ಸಾಂಸ್ಕೃತಿಕ, ಧಾರ್ಮಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ರಂಗಗಳಿಗೆ ಅಪಾರವಾದ ಕೊಡುಗೆಯನ್ನು ನೀಡಿದಂಥ ಒಬ್ಬ ಮಹಾನ್ ಸಂತ. ಭಾರತದ ಸಂವಿಧಾನವನ್ನು ಎತ್ತಿ ಹಿಡಿಯಲು ಬಹಳ ದೊಡ್ಡ ಕಾನೂನು ಹೋರಾಟವನ್ನು ನಡೆಸಿದವರು. ಯಾವ ರೀತಿ ಭಾರತದ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ನಮ್ಮ ದೇಶದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆಯೋ, ಅದೇ ಥರ ಕಾನೂನನ್ನು, ಸಂವಿಧಾನವನ್ನು ಸಂರಕ್ಷಿಸುವಲ್ಲಿ ಪೂಜ್ಯ ಕೇಶವಾನಂದ ಭಾರತಿ ಸ್ವಾಮಿಗಳವರ ಮಾಡಿದ ಹೋರಾಟ ಮತ್ತು ಅವರ ಹೆಸರು ನಮ್ಮ ದೇಶದ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವಂಥ ಒಂದು ಹೆಸರು. ಪೂಜ್ಯ ಸ್ವಾಮೀಜಿಯವರು ಯಕ್ಷಗಾನ ರಂಗಕ್ಕೂ ಅಪಾರವಾದಂಥ ಕೊಡುಗೆಯನ್ನು ನೀಡಿದ್ದಾರೆ. ಯಕ್ಷಗಾನ ಕಲಾವಿದರುಗಳಿಗೆ ಮಠಮಾನ್ಯಗಳಲ್ಲಿ ಒಂದು ಸ್ಥಾನಮಾನವನ್ನು ದೊರಕಿಸಿಕೊಟ್ಟದ್ದು ಅಂದರೆ ಮೊದಲು ಎಡನೀರು ಸ್ವಾಮಿಗಳು. ಏನಿದು ಕೇಶವಾನಂದ ಭಾರತಿ ಸ್ವಾಮೀಜಿ ಹಾಗೂ ಕೇರಳ ಸರ್ಕಾರದ ಪ್ರಕರಣ? ಹೌದು, 1970ರಲ್ಲಿ ಕೇಶವಾನಂದ ಭಾರತಿ ಸ್ವಾಮೀಜಿ ವರ್ಸಸ್ ಕೇರಳ ಸರ್ಕಾರ ಪ್ರಕರಣವು ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದೊಡ್ಡ ಸಂಚಲನ ಮೂಡಿಸಿತ್ತು. 1970 ಫೆಬ್ರವರಿ ತಿಂಗಳಿನಲ್ಲಿ ಕೇರಳ ಸರ್ಕಾರ ಭೂ ಸುಧಾರಣೆ ಕಾಯ್ದೆಯ ಹೆಸರಿನಲ್ಲಿ ಕಾಸರಗೋಡಿನ ಬಳಿಯಿರುವ ಎಡನೀರು ಮಠಕ್ಕೆ ಸೇರಿದ ಆಸ್ತಿಗಳನ್ನು ಸ್ವಾಧೀನಪಡಿಸಿಕೊಳ್ಳುವ ನಿರ್ಧಾರ ಮಾಡಿ ನೋಟಿಸು ಜಾರಿ ಮಾಡಿತ್ತು. ಆದರೆ ಸರ್ಕಾರದ ಈ ನಿರ್ಧಾರಕ್ಕೆ ಎಡನೀರು ಮಠದ ಕೇಶವಾನಂದ ಭಾರತಿ ಸ್ವಾಮೀಜಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದರು.
ಆಗ ಶ್ರೀಗಳ ನೆರವಿಗೆ ಬಂದಿದ್ದೆ ಪ್ರಖ್ಯಾತ ನ್ಯಾಯವಾದಿ ನ್ಯಾಯಶಾಸ್ತ್ರಜ್ಞ ನಾನಾಬಾಯಿ ಫಾಲ್ಕಿವಾಲಾ. ನ್ಯಾಯವಾದಿ ಫಾಲ್ಕಿವಾಲಾ ಅವರು ಸ್ವಾಮೀಜಿಗೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುವಂತೆ ಮನವಿ ಸಲ್ಲಿಸಿ ಅವರೇ ಅರ್ಜಿದಾರರ ಪರವಾಗಿ ವಕಾಲತ್ತು ವಹಿಸಿದ್ರು. ಫಾಲಿ ನಾರಿಮನ್ನವರ ನೇತೃತ್ವದಲ್ಲಿ ಫಾಲ್ಕಿವಾಲಾ ವಾದಿಸ್ತಾ ಇದ್ರು. ಸರ್ಕಾರದ ಹಸ್ತಕ್ಷೇಪವಲ್ಲದೆ ಧಾರ್ಮಿಕ ಸ್ವಾಮ್ಯದ ಆಸ್ತಿಯನ್ನ ನಿರ್ವಹಿಸುವ ಹಕ್ಕಿನ ಬಗ್ಗೆಯೂ ಆ ಅರ್ಜಿಯಲ್ಲಿ ಪ್ರಸ್ತಾಪ ಮಾಡಲಾಗಿತ್ತು. ಈ ಪ್ರಕರಣ ಕೇವಲ ಮಠದ ಆಸ್ತಿಗೆ ಸಂಬಂಧಿಸಿದ ವಿಚಾರಕ್ಕಷ್ಟೇ ಅಲ್ಲದೆ ಮೂಲಭೂತ ಹಕ್ಕುಗಳ ಮಾನ್ಯತೆಯ ಬಗ್ಗೆಯೂ ವಿಸ್ತೃತ ಚರ್ಚೆಗೆ ನಾಂದಿ ಹಾಡಿದ್ದು ವಿಶೇಷವಾಗಿತ್ತು. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಎಂದು ಗುರುತಿಸಿಕೊಳ್ಳುವ ಈ ಪ್ರಕರಣದ ಕುರಿತಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನಿರಂತರ 68 ದಿನಗಳ ಕಾಲ ವಾದ ಪ್ರತಿವಾದಗಳು ನಡೆದವು. ಮುಂದೆ ಸಂವಿಧಾನಕ್ಕೆ ತಿದ್ದುಪಡಿ ತರುವ ಅಧಿಕಾರ ಸಂಸತ್ತಿಗೆ ಇದೆಯೇನು ಸರಿ, ಆದರೆ ಈ ಅಧಿಕಾರ ಬಳಸಿ ಸಂಸತ್ತು ಸಂವಿಧಾನವನ್ನ ಹೇಗೆ ಬೇಕಿದ್ರೂ ತಿದ್ದಬಹುದೇ ಎಂಬ ಪ್ರಶ್ನೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಪ್ರಮುಖ ಪ್ರಶ್ನೆಯಾಗಿ ಎದುರಾಯಿತು. ಆಗ ಸುಪ್ರೀಂ ಕೋರ್ಟ್ ಸಂವಿಧಾನಕ್ಕೆ ತರುವ ಯಾವುದೇ ತಿದ್ದುಪಡಿಯು ಅದರ ಮೂಲ ಸ್ವರೂಪಕ್ಕೆ ಅಂದರೆ ಸಂವಿಧಾನದ ಮೂಲ ಆಶಯಕ್ಕೆ ಧಕ್ಕೆ ತರುವಂತಿರಬಾರದು ಎಂದು ಅಭಿಪ್ರಾಯಪಟ್ಟಿತ್ತು. ಅಲ್ಲದೆ ಪರಿಚ್ಛೇದ 9ರಲ್ಲಿ ಶಾಸಕಾಂಗದಲ್ಲಿ ನಿರ್ಣಯಿಸಲಾದ ಸಾಂವಿಧಾನಿಕ ತಿದ್ದುಪಡಿಗಳು ನ್ಯಾಯಿಕ ಸಮಿತಿಗಳಿಂದ ಅಧ್ಯಯನಕ್ಕೊಳಪಟ್ಟ ನಂತರವೇ ತಿದ್ದುಪಡಿಗೊಳಿಸುವಂತೆ ಹೊಸ ಮಾರ್ಗಸೂಚಿ ಜಾರಿ ಮಾಡಿತ್ತು. ಮುಂದೆ 13 ನ್ಯಾಯಮೂರ್ತಿಗಳ ನ್ಯಾಯಪೀಠವು ಸಂವಿಧಾನದ ಮೂಲಭೂತ ವೈಶಿಷ್ಟ್ಯಗಳನ್ನು ತಿರುಚುವ ಅಧಿಕಾರ ಸಂಸತ್ತಿಗಿಲ್ಲ ಎನ್ನುವ ಮೂಲಕ ಬೆಳೆಯುತ್ತಲೇ ಇದ್ದ ಶಾಸಕಾಂಗದ ಕೈಗಳನ್ನು ಹಿಡಿದು ನಿಲ್ಲಿಸಿತ್ತು. ಈಗಲೂ ಭಾರತದ ಕಾನೂನು ವಿದ್ಯಾರ್ಥಿಗಳು ಅಭ್ಯಸಿಸುವ ಬಹುಮುಖ್ಯವಾದ ಕೇಸುಗಳಲ್ಲಿ ಕೇಶವಾನಂದ ಭಾರತಿ ಹಾಗೂ ಕೇರಳ ಸರ್ಕಾರದ ಕೇಸು ಅಗ್ರಗಣ್ಯವಾಗಿದೆ. ಎನ್ ರೇಗೆ ಇಂದಿರಾ ಕಟಾಕ್ಷ. ಈ ತೀರ್ಪಿನ ನಂತರ ಆಘಾತಕಾರಿ ಬೆಳವಣಿಗೆಯೊಂದು ನಡೆಯಿತು. ಇಂದಿನ ಸರ್ಕಾರ ನ್ಯಾಯಮೂರ್ತಿಗಳಾದ ಕೆಎಸ್ ಹೆಗಡೆ, ಜೆಎನ್ ಶೀಲತ್ ಮತ್ತು ಎಎನ್ ಗ್ರೋವರ್ ಎಂಬ ಮೂವರ ಹಿರಿತನವನ್ನ ಬದಿಗಿರಿಸಿ ನ್ಯಾಯಮೂರ್ತಿ ಎಎನ್ ರೇ ಅವರನ್ನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನಾಗಿ ನೇಮಿಸಿತ್ತು. ಎಎನ್ ರೇ ಈ ಪ್ರಕರಣದಲ್ಲಿ ಅರ್ಜಿದಾರರ ವಿರುದ್ಧವಾದ ಅಭಿಪ್ರಾಯ ವ್ಯಕ್ತಪಡಿಸಿತ್ತು. ಪ್ರಕರಣದಲ್ಲಿ ಕೆಎಸ್ ಹೆಗಡೆ, ಜೆಎನ್ ಶೀಲತ್ ಮತ್ತು ಎಎನ್ ಗ್ರೋವರ್ ಬಹುಮತದ ಪರವಾಗಿ ಇದ್ದಿದ್ದು ಇಂದಿರಾ ಸರ್ಕಾರದ ಮುನಿಸಿಗೆ ಕಾರಣವಾಗಿತ್ತು. ಇನ್ನು ಎಎನ್ ರೇ ಅವರನ್ನ ಸಿಜೆಐ ಆಗಿ ನೇಮಿಸಿದ್ದನ್ನ ಭಾರತೀಯ ಕಾನೂನು ಇತಿಹಾಸದಲ್ಲೇ ಕರಾಳ ದಿನ ಅಂತ ಪರಿಗಣಿಸಲಾಗುತ್ತೆ. ಒಟ್ಟಾರೆಯಾಗಿ ಸಂವಿಧಾನದ ಮೂಲಭೂತ ಸ್ವಭಾವವನ್ನ ಬದಲಾಯಿಸಬಾರದು ಎಂಬ ತೀರ್ಪು ಈ ಕೇಸಿನ ವಿಶೇಷತೆಯಾಗಿತ್ತು.
ಸದ್ಯ ಎಡನೀರು ಮಠದ ಉತ್ತರಾಧಿಕಾರಿಯಾಗಿ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ನಿಯುಕ್ತರಾಗಿದ್ದು ಇದೇ ತಿಂಗಳ 28ರಂದು ಪೀಠಾರೋಹಣಗೊಳ್ಳಲಿದ್ದಾರೆ. ಶ್ರೀಗಳಿಲ್ಲದೆ ಎಡನೀರು ಮಠ ಅನಾಥವಾಗಿದೆ. ಅವರ ನಿಷ್ಕಲ್ಮಶ ಪೂಜೆಯ ಸ್ಪರ್ಶ ಇಲ್ಲದೆ ಸ್ವತಃ ದಕ್ಷಿಣ ಮೂರ್ತಿ ಗೋಪಾಲಕೃಷ್ಣನೇ ಮೌನಕ್ಕೆ ಶರಣಾಗಿದ್ದಾನೆ. ಶ್ರೀಗಳ ಆತ್ಮಕ್ಕೆ ಸದ್ಗತಿ ಸಿಗಲಿ. ಅವರ ಶಿಷ್ಯ ಕೋಟಿಗೆ ಅವರಿಲ್ಲದ ನೋವನ್ನ ಸಹಿಸುವ ಶಕ್ತಿಯನ್ನ ಆ ಭಗವಂತ ನೀಡಲಿ. ಮತ್ತೊಮ್ಮೆ ಇದೇ ಮಣ್ಣಲ್ಲಿ ಶ್ರೀಗಳು ಹುಟ್ಟಿ ಬರಲಿ ಅನ್ನೋದೇ ಅವರ ಕೋಟಿ ಕೋಟಿ ಭಕ್ತರ ಒಂದೇ ಬೇಡಿಕೆ. ಮಂಗಲಂ ಗರುಡಧ್ವಜಗೆ ಕಾಯೇನ ವಾಚಾ ಮನಸೇಂದ್ರಿಯೇವ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ನ್ಯೂಸ್ ಬ್ಯೂರೋ, ಕಹಳೆ ನ್ಯೂಸ್, ಪುತ್ತೂರು. ಸಮರ್ಪಯಾಮಿ.